ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಅಂದರೆ ಸಂಡೇ ಅಲ್ಲ, ಅದಕ್ಕೆ ಯಾಕೋ ನಮ್ಮ ತೋಟ ಹೊಲ ನೋಡೋಣ ಅಂತ ಅನಿಸ್ತು. ಸೊ ಅದಕ್ಕೆ ಬಂದೆ. ಇಲ್ಲಿ ಅಪ್ಪ ಹೇಳಿದ್ರು ಮಾವಿನಕಾಯಿ ಎಲ್ಲ ಬಿಟ್ಟಿದೆ ಅಂತ. ಅದಕ್ಕೆ ಸ್ವಲ್ಪ ತಂದಿದ್ರು, ಖಾಲಿ ಆಗಿತ್ತು. ಅದಕ್ಕೆ ನಾನೇ ಬಂದೆ ನೋಡ್ಕೊಂಡು ಹೋಗೋಣ ಹೊಲ ಹೇಗಿದೆ ಅಂತ. ಲಾಸ್ಟ್ ಟೈಮ್ ಬಂದಿತ್ತು, ನನಗೂ ನೆನಪಿಲ್ಲ. ಅದೇ ತುಂಬ ಏನು ತಿಂಗಳುಗಳೇ ಆಗೋದು, ಐ ಥಿಂಕ್. ಸೊ ಆ್ಯಂಡ್ ಮಾವಿನಕಾಯಿ ಇಲ್ಲೇ ಬಿಟ್ಟಿದ್ದಾವೆ. ಈ ಮರ ಇದು 3 ವರ್ಷಕ್ಕೊಂದ್ಸಲಿ ಫಲ ಬಿಡೋದು. ಸೊ ಅದು ಇವಾಗ ಇಟ್ಟಿರೋದು, ಅದು ವರ್ಷ ಇವಾಗಿಂದ ಈ ವರ್ಷದಿಂದ ಬಿಡ್ತಿದೆ. ಮಾವಿನಕಾಯಿ ಬಿಟ್ಟಿದೆ ಗಾಯ್ಸ್. ಆ್ಯಂಡ್ ಇನ್ನೊಂದು ಮರ ಇದೆ ಚಿಕ್ಕದು, ಇವಾಗ ಅದು ಸೋತಾಪುರ. ಇದು ಕೈಗೆ ಸಿಗುತ್ತೆ, ತೋರಿಸ್ತೀನಿ ನಿಮಗೆ. ಸೊ ನೋಡಿ ಗೈಸ್, ಇದು ನಮ್ಮ ಮರ. ಸೊ ಇದು ಇವಾಗ ನೆಟ್ಟಿರೋದು, ಇದು ಕೈಗೆ ಸಿಗುತ್ತೆ. ಒಂದು ಕಿತ್ಕೊಬೋಣ. ಇದನ್ನು ಕಿತ್ಕೋಬೇಕಿತ್ತು, ನಾನು ಇದನ್ನು ಕಿತ್ಕೊಂಡೆ. ಅದು ಯಾಕೆ ಬಿಡಲ್ಲ. ಇನ್ನೂ ಕಿತ್ಕೊಂಡೆ ಗೈಸ್. ಸೊ ಚಿಕ್ಕ ಮರದಲ್ಲಿ ಕಿತ್ಕೊಂಡ್ಬಂದೆ, ಈ ಮರದಲ್ಲಿ ಬೇಡ. ಈ ಕೆಳಗೆಲ್ಲ ತುಂಬ ಉದುರಾಗಿದೆ ಗೈಸ್. ಕಿತ್ತಿರೋದ 2 ಗಾಡಿಗೆ ಮಡಗ್ಬಿಡ್ತೀನಿ. ಇದು ಹುಣಸೆ ಹಣ್ಣು ಇನ್ನೂ ಬಿಟ್ಟಿಲ್ಲ. ಹುಣಸೆ ಹಣ್ಣು ಬಿಟ್ಟಿದ್ರೆ ಮಾವಿನಕಾಯಿ, ಹುಣಸೆ ಹಣ್ಣು, ಉಪ್ಪು, ಖಾರ ಎಲ್ಲ ಹಾಕೊಂಡು ತಿನ್ಬೋದಿತ್ತು. ಆ ಮರದಲ್ಲಿ ಹುಣಸೆ ಹಣ್ಣು ಬಿಟ್ಟಿಲ್ಲ. ಆ್ಯಂಡ್ ಇದು ಇನ್ನೂ ಸ್ವಲ್ಪ ದೊಡ್ಡಾಗಬೇಕಂತೆ. ಇದು ಯಾವ ಹಣ್ಣು ಅಂದರೆ ಸೊ ಗೈಸ್, ಅದು ಯಾವುದಪ್ಪ, ಬೆಟ್ಟದ ನೆಲ್ಲಿಕಾಯಿ ಅಲ್ಲ, ನೆಲ್ಲಿಕಾಯಿ ಗಿಡನೋ ಮರನೋ. ಸೊ ಇದು ಇನ್ನೂ ಬಿಟ್ಟಿಲ್ಲ. ಸೊ ಇದು ಬೇಗ ಬಿಡಲಿ, ಇವೆಲ್ಲ ಕಡ್ದಾಕಬೇಕು. ನಮ್ಮ ಅಪ್ಪನೂ ಟೈಮ್ ಇಲ್ಲ, ನಮಗೂ ಟೈಮ್ ಇಲ್ಲ ಅಂತ ಸ್ವಲ್ಪ ಹಂಗಂಗೆ ಆಗ್ಬಿಡವೆ. ಇವೆಲ್ಲ ಕಡಿಬೇಕು ಗೈಸ್. ಸೊ ಇದನ್ನು ಯಾಕೆ ಕಡಿಬೇಕು ಅಂದರೆ, ಇದು ಹಂಗೆ ಬಿಟ್ಟರೆ ಇಲ್ಲಿ ಆಲ್ರೆಡಿ ಹುಳ ಆಗಿಬಿಡ್ತಾವೆ. ಆಮೇಲೆ ಹುಳ ಆಗಿ ಗೆದ್ಲೆ ಹಿಡ್ದು ಸ್ವಲ್ಪ ಬುಡಕ್ಕೆಲ್ಲ ತೊಂದರೆ ಆಗ್ಬಿಡ್ತದೆ. ಸೊ ಒಣಗೋಗಿರೋದ ಆದಷ್ಟು ಕಡ್ದಾಕ್ಬೇಕು ಗೈಸ್. ಸೊ ನಮಗೆ ಟೈಮ್ ಇಲ್ಲ ಅಂತ ನಾವು ಬಂದಿಲ್ಲ ಅಷ್ಟೇ. ಆ್ಯಂಡ್ ಇಲ್ಲಿ ನಮ್ಗೆ ಇವಾಗ ಅಲ್ಲಿ ತೋರ್ಸೋಕ್ಕಾಗಲ್ಲ. ಅಲ್ಲಿ ಹಳ್ಳ ಇದೆ ಗೈಸ್, ಸೇತುವೆ ಥರ. ಅಲ್ಲಿ ನಾವು ಚಿಕ್ಕ ಹುಡುಗರು ಇದ್ದಾಗ ಅಲ್ಲಿ ತುಂಬ ನೀರು ಬರೋದು, ಮೀನುಗಳು ಬರೋವು. ಅವಾಗೆಲ್ಲ ಈಜಾಡೋಕ್ಕೆ ಮತ್ತು ಮೀನು ಹಿಡಿಯೋಕ್ಕೆ ಅದೆಲ್ಲ ತುಂಬ ಚೆನ್ನಾಗಿತ್ತು ಆ ಸ್ಪಾಟು. ಈಗ ತುಂಬ ಬೆಳೆದೋಗಿದೆ. ಆ ಕಡೆ ಎಲ್ಲ ಬೆಳೆಗಳು ಎಲ್ಲ ತುಂಬ ಬೆಳೆದಿರೋ ಕಾರಣ ಹೋಗೋಕ್ಕಾಗಲ್ಲ, ನೀರು ಬರೋಲ್ಲ ಇವಾಗ. ಸೊ ಇಂಥ ಬೇಸಿಗೆಲ್ಲ ಬರೋದು ಆ್ಯಕ್ಚುಲಿ. ಇವಾಗ ಗೊತ್ತಾಯಿಲ್ಲ, ಹೇಮಾವತಿ ಚಾನಲ್ ನೀರಂತ ಬರೋದು. ಸೊ ಹಾಗಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಎಲ್ಲ ಬೆಳೆದ್ಬಿಟ್ಟಿವೆ, ಹೊಲ ಉಳಿಸ್ಬೇಕು. ಪರವಾಗಿಲ್ಲ. ದಿಸ್ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಫಾದರ್. ಕಾಯಿ ತುಂಬ ಬಿದ್ದೋಗಿದೆ, ಎಲ್ಲ ಹೋಗಿರೋದ ಏನು ಗೊತ್ತಿಲ್ಲ. ಸೊ ಮಾವಿನಕಾಯಿ ಈಗ ಏನು ಮಾಡಿದೆ ಇವಾಗ ಲಿಪ್ಪನೇಸನ್. ಈ ಮಾವಿನಕಾಯಿನ ಇವಾಗ ಜಜ್ಜಿ ಉಪ್ಪು ಖಾರ ಹಾಕಿ ಇವಾಗ ತಿನ್ಬೇಕು. ಇವಾಗ ಶಿಶುಂಗೆ ಹೊಡಿತೀನಿ ಇವಾಗ. ಏಯ್ ಬಿಡ ಬಿಡ, ಏಯ್ ಬಿಡ ಬಿಡ, ಅದೇನೋ ಮುಳಿ ಬರ್ತದ ಬಿಡ, ಅದು ಬಿಡ. ಹಿಂಗೆ ಆಡ್ತೀರ, ನಿಮ್ಮ ಊರಿಗೆ ಕಳಿಸ್ತೀನಿ ನಿನ್ನ. 24ನೇ ತಾರೀಕು ಆದಮೇಲೆ ಅವತ್ತ ಕಳಿಸ್ಬಿಡೋದೆಯಾ. ನನ್ನ ಮಗ ನಾನು ಎಲ್ಲ ಹಾಕಿ ಬಟ್ಲಿಗೆ ಹಾಕಿದ್ರೆ ಹಿಂಗೆ ಮಾಡ್ದವನು. ಲೇ
ಏನಿಲ್ಲ ಇದು ಹಾಂ ಈಗ ಏ ಹಿಡ್ಕಮ್ಮನ ಬಾಯ ನೀರು ಈಗ ತಿನ್ನೋಣ. ಚೆನ್ನಾಗಿದೆ ಗಾಯ್ಸ್. ಸೂಪರ್ ಆಗಿದೆ. ಮಧ್ಯಾಹ್ನದ ಭೋಜನ ಮಸಾಲೆ ದೋಸೆ. ಜ್ಯೂಸ್ ಕುಡಿಯೋದಂತ ನಾಗಮಂಗಲಕ್ಕೆ ಬಂದಿದ್ದೀನಿ. ಆ್ಯಂಡ್ ಇವತ್ತು RCB ಮ್ಯಾಚ್ ಇದೆ. RCB ಮ್ಯಾಚ್ ಇವತ್ತು ವಿನ್ ಆಗಬೇಕು. ಸೊ ಲಾಸ್ಟ್ 2 ಮ್ಯಾಚಸ್ ನಾವು ಲಾಸ್ ಆಗಿದ್ವಿ. ಸೊ ಈ ಮ್ಯಾಚು ನಮಗೆ ವಿನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೀಮಿಗೆ ಬಂದಿದ್ದೆ, ಸ್ವಲ್ಪ ತರಕಾರಿ ತರಬೇಕಿತ್ತು. ಹಾಗೆ ನಮ್ಮ ಫ್ರೆಂಡ್ ಬಂದಿದ್ರು, ಅವ್ರನ್ನ ಮಾತಾಡ್ಸ್ಕೊಂಬರೋಕ್ಕೆ ಬಂದಿದ್ದೀನಿ. ಇವಾಗ ರಿಟರ್ನ್ ತರಕಾರಿ ತಗೊಂಡು ಹೋಗಬೇಕು. ಏನು ನಾವೇನು ಹೆಣ್ಣು ನೋಡ್ತಾ ಇಲ್ಲ. ಅಷ್ಟು ಸಂತೆ ತರಕಾರಿ ಎಲ್ಲ ತಂದಿತ್ತು 2025 ಇಲ್ಲ 24 ಐ ಥಿಂಕು. ಅವಾಗಲೇ ಲಾಸ್ಟ್ ನಾನು ಮನೆಗೆ ತರಕಾರಿ ತಂದಿತ್ತು. ಅದಾದಮೇಲೆ ನಾನು ತರೋ ಪ್ರಯತ್ನ ಮಾಡಲಿಲ್ಲ, ತರೋಕ್ಕೂ ಆಗಲಿಲ್ಲ. ಆ್ಯಂಡ್ ಅಂದ್ಬಿಟ್ರೆ ಇವತ್ತು ಹ್ಯಾಪಿ ಮದರ್ಸ್ ಡೇ. ಸೊ ಮೈ ಡಿಯರ್ ಮದರ್, ಪ್ಲೀಸ್ ಕಟ್ ದ ಕೇಕ್. ಸರಿ ಒಂದು ನಿಮಿಷ. ಫಿಲ್ಟ್ರ್ ಹಾಕಿ ನಮ್ಮ ಅಮ್ಮ ಸಡನ್ನಾಗಿ ಹಚ್ಬಿಡ್ತು ನೋಡಿ. ಇನ್ನೂ ಉರಿತಾ ಇದಲ್ಲಪ್ಪ ಮದರ್ ಡೇಗೆ ಇಂಥ ಯಪ್ಪ. ಅಯ್ಯೋ ಕ್ಯಾಟ್ ಅಲ್ಲೇ ಒಂದು ಕೇಕ್ ಎತ್ಕೊಂಡು ಈಗ ಇವಾಗ ಹೇಳು. ಇವಾಗ ಫಸ್ಟ್ ನೀನು ತಿನ್ಸೋದಾದ್ರೆ ಮಗಂಗೆ ತಿನ್ನಿಸ್ತೀಯಾ ಇಲ್ಲ ಮೊಮ್ಮಗನ್ ತಿನ್ನಿಸ್ತೀಯಾ? ಈಗ ಹೇಳ್ಬೇಕಷ್ಟೇ. ಈಗ ಇಲ್ಲ ಯಾರ ಮೇಲೆ ಪ್ರೀತಿ ಅದೇ ಫಸ್ಟ್ ನೀನು ಹೇಳ್ಬಿಡು. ಮಗನ ಮೇಲೆ ಪ್ರೀತಿ ಅದ ಮತ್ತೆ ಮೊಮ್ಮಗಂಗೆ ಯಾರು ತಿನ್ಸಬಿಟ್ಟು ಫಸ್ಟೇ ಸಣ್ಣ ಹುಡುಗ ಅಲ್ವಾ. ನೀನು ಬೈ, ಇವಾಗ ಒಂದು ಪೀಸ್ ಕೇಕ್ ಎತ್ಕೊಳ್ತೀನಿ. ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ ಇವಾಗ. ಏನು ವಿಷಯ ಅಂದರೆ ಒಂದು ಪೀಸ್ ಕೇಕ್ ಎತ್ಕೊಂಡು ಹೇಳ್ತೀನಿ ಫಸ್ಟು. ಈಗ ನಿಮಗೆ 2 ಆಪ್ಷನ್ ಅದೇ. ಯಾರ ಮೇಲೆ ಜಾಸ್ತಿ ಪ್ರೀತಿ ಅದೇ? ಮೊಮ್ಮಗನ್ ತಿನ್ನಿಸ್ತೀಯ ಮಗನ್ ತಿನ್ನಿಸ್ತೀಯ? ಹೇಳು. ಮಗಳಿಗೆ ಮಗಳಿಗೆ ಮೊಮ್ಮಗಂಗ ನೋಡಿ ಗೈಸ್, ಮಗನ ಮೇಲೆ ಪ್ರೀತಿನೇ ಇಲ್ಲ. ಗೈಸ್ ನೋಡಿ, ಮ್ಯಾಚಿನ ಪ್ರಯುಕ್ತ ನಾನೇ ಎಗ್ರೈಸ್ ಮಾಡಿಕೊಂಡು ತಿಂತಾ ಇದ್ದೀನಿ. ಒಂದು ಎಗ್ರೈಸ್ ಅಂಗಡಿ ಇಟ್ಬಿಡೋಣ ಗೈಸ್. ಕಮೆಂಟ್ ಹಾಕಿ. ಮ್ಯಾಚ್ ನೋಡಿಕೊಂಡು ಎಗ್ರೈಸ್ ತಿನ್ಬೇಕು ಗೈಸ್. ಹೇ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸೊ ನಿನ್ನೆ ಮ್ಯಾಚು ನೋಡಿದ್ರಲ್ಲ, ಸೊ ಮ್ಯಾಚ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಇವಾಗ ದೇವಸ್ಥಾನ ಬಂದಿದ್ದೀನಿ, ಅದೇ ಥರ ಮುಗಿಸ್ಬಿಟ್ಟು ಮಾತಾಡೋಣ. ಸೊ ಗೈಸ್, ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ನಿನ್ನೆ ಮ್ಯಾಚು ಲಿಟ್ರಲಿ ಏನು ಅಬ್ಸಲ್ಯೂಟ್ಲಿ ಸಿನಿಮಾ. ಸೊ 1% ಚಾನ್ಸ್ ಅನ್ನೋದು ಬಿಟ್ಟಿಲ್ಲ. ಇನ್ನು ಈ ಥರ ಬಾಯಿಗೆ ಬರ್ಸಿ ನಮಗೆ ವಿನ್ ಮಾಡೋದು ಅಂತಲೇ ಗೊತ್ತು. ಬಟ್ ಈ ಥರ ವಿನ್ ಆಯ್ತಾನೆ ಅಂತ ಅಂದ್ಕೊಂಡಿಲ್ಲ. ಕೊನೆ ಲಾಸ್ಟ್ ಬಾಲ್ವರೆಗೂ ಬಿಡಲಿಲ್ವಲ್ಲ ನಾವು ಹೋರಾಟ ಕೊಡೋದು. ಸೊ ಅದು ಒಂಥರ ತುಂಬ ಚೆನ್ನಾಗಿತ್ತು ನಿನ್ನೆ ಮ್ಯಾಚು. ಫೈಟಿಂಗ್ ಇತ್ತು. ಆಡೋರೆ ಮೇನ್ ಬ್ಯಾಟರ್ಸೇ ಆಡಿಲ್ಲ. ಬಟ್ ಭುವನೇಶ್ವರ್ ಕುಮಾರು, ಕೃಣಾಲ್ ಪಾಂಡ್ಯ ಏಕಾಂಗಿ ಹೋರಾಟ, ಡೂ ಆರ್ ಡೈ. ಸೊ ಒಬ್ಬರೇ ಚೆನ್ನಾಗಿ ಆಡಿದ್ರು. ಲೆಗ್ ಬೇರೆ ಕ್ರ್ಯಾಕ್ ಆಗಿತ್ತು. ಕ್ರ್ಯಾಂಕಲ್ಲೂ ಅದು ಬಿಡಲಿಲ್ಲ ಹೋರಾಟ. ಸೊ ಮತ್ತು ಭುವನೇಶ್ವರ್ ಒಂದು 6 ಹೊಡೆದ್ರಲ್ಲ. ಸೊ ಲಾಸ್ಟ್ 2 ಬಾಲಲ್ಲಿ 9 ರನ್ ಬೇಕಿದ್ದಾಗ ಭುವನೇಶ್ವರ್ ಒಂದು 6 ಹೊಡೆದಾಗ ಎಷ್ಟೋ ರಿಲೀಫ್ ಆಯಿತು. ಒಂದು ಹೋಪ್ ಬಂತು. ಆ್ಯಂಡ್ ಡೇವಿಡು ಬ್ಯಾಡ್ ಲಕ್ಕು, ಆ್ಯಂಡ್ ವಿರಾಟ್ ಬ್ಯಾಡ್ ಲಕ್ಕು. ಶಫಿ ಸ್ವಲ್ಪ ಆಡಿದ್ರು, ಬಟ್ ಲಾಸ್ಟು ಫೈನಲ್ ಫಿನಿಶಿಂಗ್ ಟೆಸ್ಟ್ ಕೊಡೋಕ್ಕಾಗಲಿಲ್ಲ.
ಜಿತೇಶು ಓಕೆ, ಫಿನಿಶಿಂಗ್ ಟೆಸ್ಟ್ ಅವರು ಕೂಡ ಕೊಡೋಕ್ಕಾಗಲ್ಲ. ಬಟ್ ಇಲ್ಲಿ ಕೊನೆ ಶಫಿ ಔಟ್ ಆದಾಗ ಅಂದ್ಕೊಂಬಿಟ್ಟಿದ್ದು ನಾವಂತೂ ಮ್ಯಾಚು ಹೋಯ್ತು ಅಂತ. ಸೊ ಭುವನೇಶ್ವರ ಆ ಒಂದು 6ಇಂದ ಮ್ಯಾಚೇ ಟರ್ನ್ ಆಯಿತು. ಅಂಡ್ ತುಂಬ ಚೆನ್ನಾಗಿ ಆಡೋರು ಗೈಸ್. ನಿನ್ನೆ ಮ್ಯಾಚ್ ಅಂತೂ ತುಂಬ ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ಹೋಗಿ ಹೈಲೈಟ್ಸ್ ನೋಡ್ರಿ. ನಿನ್ನೆ ಮ್ಯಾಚು ತುಂಬ ಚೆನ್ನಾಗಿತ್ತು. ಫೈನಲ್ಸ್ ಟೇಬಲಲ್ಲಿ ಟಾಪ್ ಇದ್ದೀವಿ, ಹೇಗಿದ್ರು ಕ್ವಾಲಿಫೈ ಆಯ್ತೀವಿ ಪ್ಲೇ ಆಫ್ಗೆ. ಆ್ಯಂಡ್ ಇವಾಗ ಮಂಡ್ಯ ಹೋಗ್ತಾ ಇದ್ದೀನಿ ಮೀಟಿಂಗ್ ಮೇಲೆ. ಇವಾಗ ಮಂಡ್ಯದಲ್ಲಿ ಮೀಟಿಂಗ್ ಮುಗಿಸಿ ನಿಮಗೆ ಸೊ ಗೈಸು ಟ್ರೈನಿಂಗ್ ಕೊಡೋಕ್ಕೆ ಇನ್ನೂ ನಮ್ಮ ಅಂಡರ್ ರೈಡರ್ಸ್ ಟೀಮ್ ಇದು ಗೂಗಲ್ ಮೀಟಲ್ಲಿ ಇನ್ನೂ ಲಾಗಿನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಇದ್ದೀನಿ. ಟ್ರೈನಿಂಗ್ ಕೊಟ್ಬಿಟ್ಟೆ ಹೋಗ್ಬೇಕು, ಎಷ್ಟು ಹೊತ್ತಾದ್ರೂ ಪರವಾಗಿಲ್ಲ. ಸೊ ಇದೊಂದು ನಮಗೆ ಕಾರಣವಾಯಿತು. ನನಗೆ ಮಂಡ್ಯ ಮಿಠಾಯಿ ತಿನ್ನಬೇಕು ಅಂತ ನನಗೆ ಮನಸ್ಸು ಹೇಳ್ತಿದೆ. ಕ್ಯಾಲಿಗಿಲ್ಲಿ ಆಗ್ಬಿಡೋದು ಅಂತ. ಅದು ಫೇಮಸ್ಸು, ಅಂಬರೀಷು ಎಲ್ಲ ತಿಂದೋರೆ ಅಂತ ಅವ್ರ ಓನರೆಲ್ಲ ಹಾಕಿದ್ರು ವಿಡಿಯೋದಲ್ಲಿ. ಎಷ್ಟೋ ಇನ್ಸ್ಟಾ ರೀಲ್ಸ್ ಎಲ್ಲ ನೋಡಿದ್ದೆ. ಬಟ್ ಇಲ್ಲಿ ಮಿಠಾಯಿ ತಿನ್ನೋದು ಆಮೇಲೆ ಇಲ್ಲೇ ಫಸ್ಟು ವರ್ಕ್ ಮಾಡೋಣ. ಗೈಸ್ ಅದೇ ಮಂಡ್ಯ ಮಿಠಾಯಿ ಮನೆ ತೆಗ್ದಿಲ್ಲ. ಸೊ ಗೈಸು ಮಂಡ್ಯ ಮಿಠಾಯಿ ಮನೆ ಓಪನ್ ಆಗಿಲ್ಲ. ಇವಾಗ ನನ್ನ ಮೊಬೈಲ್ ಸ್ವಲ್ಪ ಟೆಂಪರು ಕ್ರ್ಯಾಕ್ ಆಗಿದೆ. ಸೊ ಅದು ಈಗ ಮಂಡ್ಯ ಬಂದಿದ್ದಲ್ಲ, ಅದಕ್ಕೆ ಸ್ವಲ್ಪ ಅದನ್ನ ಹಿಂದೆ ಆಗಿಸ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಚೆನ್ನಾಗಿ ಆಗ್ತಾರೆ ಪಾರ್ಕ್ ರೋಡಲ್ಲಿ. ಸೊ ಅದಕ್ಕೆ ಫೈನಲಿ ಈ ವಿಡಿಯೋ ಇಷ್ಟೇ ಗೈಸು. ಮತ್ತೆ ಒಂದು ಮೀಟಿಂಗ್ ಮುಗಿಸ್ಕೊಂಡು ನಾನು ಇವತ್ತೆಲ್ಲ ಮಂಡ್ಯ ವರ್ಕ್ ಮಾಡಿ ನಾನು ಇವತ್ತೆಲ್ಲ ಹೋಗಬೇಕು. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀನಿ. ಸೊ ಅದಕ್ಕೆ ಇಲ್ಲ ವೀಡಿಯೋ ಎಂಡ್ ಮಾಡಿಬಿಡೋಣ, ಮತ್ತೆ ಟೈಮ್ ಸಿಗೋಲ್ಲ ಅಂತ ಎಂಡ್ ಮಾಡ್ತಾ ಇರೋದು. ಸೊ ಇನ್ನೊಂದು SM ಇನ್ಶೂರೆನ್ಸ್ ಆ್ಯಂಡ್ ಲೋನ್ಸ್ಗೆ 2 ನಂಬರ್ ಇದೆ. ಸೊ ಇನ್ಶೂರೆನ್ಸ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದಾಗ ಸೊ ಈ ನಂಬರಿಗೆ ಕಾಲ್ ಮಾಡಿ. ಲೋನ್ಸಿಗೆ ಏನೋ ಇನ್ಫಾರ್ಮೇಷನ್ ಬೇಕು ಅಂದಾಗ ಈ ನಂಬರಿಗೆ ಕಾಲ್ ಮಾಡಿ. ಆ್ಯಂಡ್ ಜಿಮೇಲು ನಾನೇ ಯೂಸ್ ಮಾಡೋದು. ಇನ್ ಕೇಸ್ ನಾನು ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕ್ಬಿಡಿ. ಸರ್ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇತ್ತು ಮೆಸೇಜ್ ಹಾಕ್ಬಿಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸೊ ಮೇಲ್ಸ್ ಎಲ್ಲ ಕಳಿಸಿದ್ದೀರ, ಮೇಲ್ಸ್ ನಾನು ಜಾಸ್ತಿ ನೋಡೋಲ್ಲ. ಬೇಕಾದ್ರೆ ವಾಟ್ಸಪ್ಪಲ್ಲಿ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಹಾಯ್ ಅಂತ ಹಾಕ್ಬಿಡಿ. ನಿಮ್ಗೆ ಇನ್ಸೂರೆನ್ಸ್ ಬೇಕು ಅಂದರೆ ಜಸ್ಟ್ ನಿಮ್ಮ RC ಕಾರ್ಡು ಮತ್ತು ಪ್ರೀವಿಯಸ್ ಇನ್ಸೂರೆನ್ಸ್ ಕಾಪಿ ಇದ್ದರೆ ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ನನಗೆ ಸರ್ ಇದಕ್ಕೆ ಒಂದು ಕೊಟೇಶನ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ವಾಟ್ಸಪ್ಪಲ್ಲಿ ನಾನು ಕಳಿಸ್ಕೊಡ್ತೀನಿ. ಕಾಲ್ಸ್ ನಾನು ಜಾಸ್ತಿ ರಿಸೀವ್ ಮಾಡೋಕ್ಕಾಗಲಿಲ್ಲ, ಎಷ್ಟೊಂದು ಕಾಲು ಹಂಗಂಗೆ ಹೋಗಿಬಿಟ್ಟಿದೆ. ಬೇಜಾರು ಮಾಡ್ಕೊಬೇಡಿ, ಕಾಲ್ ಜಾಸ್ತಿ ನಾನು ರಿಸೀವ್ ಮಾಡೋಕ್ಕಾಗದಿರೋ ಕಾರಣ ನಾನು ವಾಟ್ಸಪ್ಪಲ್ಲಿ ಅದಕ್ಕೆ ನಿಮಗೆ ಕಳಿಸ್ಬಿಡ್ತೀನಿ ಏನೇ ಇದ್ರೂ. ಸೊ ಅದಕ್ಕೆ ನೀವು ಆದಷ್ಟು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ.